ಅಪೋಸಿಷನ್ ಪಾರ್ಟಿಗಳಿದ್ದಾವೋ ಅವು ನೀಟ್ ಪತ್ರಿಕೆ ಸೋರಿಕೆ ಆಗಿದೆ ಪ್ರಶ್ನಾ ಪತ್ರಿಕೆ ಅದನ್ನು ಇಟ್ಕೊಂಡು CJP ಏನು ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಮಾಡಿದ್ದಾರೆ. ಅದು ಎಲ್ಲಿಂದ ಬಂದಿದೆ? ಅಮೆರಿಕಾದಿಂದ ಬಂದಿದೆ. ಅವನು ಅಮೆರಿಕಾದಲ್ಲಿ ಇರ್ತಾನೆ, DIPK ಅಂತ. ಅವನು ಸ್ಥಾಪನೆ ಮಾಡಿದಂಥ ಪಾರ್ಟಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಮತ್ತು ಚೈನಾ ಮತ್ತು ನಮ್ಮ ಶತ್ರು ದೇಶಗಳೆಲ್ಲ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವರು ಈ ನೀಟನ್ನ ತಗೊಂಡು ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಶಾಂತಿಯುತವಾಗಿ ಮಾಡಿದ್ರೆ ಏನೂ ತೊಂದರೆ ಇರ್ತಿದ್ದಿಲ್ಲ. ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡ್ತೀವಿ ಅಂತೇಳಿ ಏನು ತಾವು ಆ ದೇಶದ ಕೊಂಡರು ಅದನ್ನು ನಮ್ಮ ಪೊಲೀಸರು ಖಂಡಿಸಿದ್ದಾರೆ. ಪೊಲೀಸರು ಲಾಠಿ ಚಾರ್ಜ್ ಆಗಿದೆ, ಅದು ತೊಂದರೆ. ಬಟ್ ಇವತ್ತು ಪ್ರೈಮ್ ಮಿನಿಸ್ಟ್ರು ಮನೆ ಮುಂದೆನೇ ಹೋಗಿ ಅಪೋಸಿಷನ್ ಲೀಡ್ರು ಕೂತು ಸ್ಟ್ರೈಕ್ ಮಾಡ್ತಾನೆ ಅಂತಂದರೆ ಅವ್ರ ಫ್ಯಾಮಿಲಿ ಎಲ್ಲ ಹೋಗಿದೆ ಅಂತಂದರೆ ಇದೆಲ್ಲ ನಡೆಯಲ್ಲ ನಮ್ಮ ದೇಶದಲ್ಲಿ. ಪ್ರಧಾನಮಂತ್ರಿ ನಮ್ಮ ದೇಶದ ಅಭಿವೃದ್ಧಿಗಾಗಿ ರಾತ್ರಿ ಆಗಲು ಕಷ್ಟಪಡ್ತಾ ಇದ್ದಾರೆ. ನೀಟದು ಅಂದರೆ ಎಲ್ಲೋ ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ಧರ್ಮೇಂದ್ರ ಪ್ರಧಾನ್ ಅವರು ಏನು ಕಾರಣ ಆಗ್ತಾರೆ? ಅವರು ಮಿನಿಸ್ಟ್ರ್ ಇರ್ಬೋದು, ಬಟ್ ಅವರ ಗಮನಕ್ಕೆ ಬರಲಾರ್ದಂಗೆ ಟೀಚರ್ಸ್ ಯಾರು ಕ್ವಶನ್ಸು ರೆಡಿ ಮಾಡಿದ್ದಾರೋ ಅವರೇ ಲೀಕ್ ಮಾಡಿದ್ದಾರೆ. ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ದಾರೆ. ಅದರಲ್ಲಿ ಏನಿದೆ ತಪ್ಪು? ಇವ್ರು ಮಾಡ್ತಾರೆ ಕಾಂಗ್ರೆಸ್ ಅವರು. ಇಂಥವು ಎಷ್ಟೋ ಜರುಗಿದಾವೆ ಇದಕ್ಕಿಂತ ಮುಂಚೆ. ಇವ್ರು ಯಾವಾಗನ್ನ ರಾಜೀನಾಮೆ ಮಾಡಿದಾರಲ್ಲ, ಚಿದಂಬರಮನ್ನ ಮಾಡಿದ್ದಾನ. ಸ್ಟಾಕೋ ಇದರಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ಆಯ್ತು, 10,000 ಕೋಟಿ ಆಯಿತು. ನೀನು ಮಾಡಿಯಾ? ಯಾರು ಮಾಡಲಿಲ್ಲ. ಹೋಮ್ವರ್ಕ್ಸ್ ಆಯಿತು, ಕಾಮನ್ವೆಲ್ತ್ ಗೇಮ್ಸ್ ಆಯಿತು, 2G 3G ಎಷ್ಟು ಸ್ಕ್ಯಾಮ್ಗಳಾದವು. ಇಡೀ ನಿಮ್ಮ ಸ್ಕ್ಯಾಮ್ ಗೌರ್ಮೆಂಟ್ ಇತ್ತು. ನೀವು ಯಾರು ರಾಜೀನಾಮೆ ಕೊಟ್ಟಿಲ್ಲ. ಈಗ ನಮ್ಮ ಇದು ಮಾಡಿ ದಬ್ಬಾಳಿಕೆ ಮಾಡಿ ನೀವು ಹಿಂದೆ ಇಟ್ಕೊಂಡು CJP ಅಂತಂದರೆ ನಥಿಂಗ್ ಬಟ್ ಕಾಂಗ್ರೆಸ್ ಜನತಾ ಪಾರ್ಟಿ ಅದು ಎಲ್ಲ ಅವರೇ ಅದ್ರ ಹಿಂದೆ ಇರೋದು. ಅದನ್ನಪ್ಪ ಇದು ನಾವು ಖಂಡಿಸಿ ಇವತ್ತು ನಾವು ಎಲ್ಲ ಬೃಹಸ್ಪತಿ ಬೆಂಗಳೂರು ಆಗ್ತಾ ಇದೆ, ಪಾಟ್ನಾ ಆಗ್ತಾ ಇದೆ, ರಾಯ್ಪುರ ಆಗಿದೆ, ಎಲ್ಲ ಆಗಿದೆ ಗೊತ್ತು. ಇವರು ಬೆಂಕಿ ಹಚ್ಚೋ ಕೆಲಸ ಮಾಡಕತ್ತಾರೆ ಸ್ಟೂಡೆಂಟ್ಸ್ಗೆ, ಅಮಾಯಕರನ್ನ. ಅಣ್ಣ ಹೇಳಿದಂಗೆ 12 ವರ್ಷ 13 ವರ್ಷದವರು ನೀಟ್ ಬರೀತಾರ? ಹೆಂಗೆ ಬರೀತಾರೆ? SSLC ಕೂಡ ಆಗಿರಲ್ಲ ಅವರು. ಇಂಥವ್ರನ್ನೆಲ್ಲ ಕರ್ಕೊಂಡ್ಬಂದು ಪುಡಾರಿಗಳು ಅಂದರೆ ಪಾಕಿಸ್ತಾನ ಬೆಂಬಲಿತ ಪುಡಾರಿಗಳನ್ನ ಕರ್ಕೊಂಡ್ಬಂದು ಈ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ.